ಬುದ್ಧಿವಂತ ಮಂಕಿ. ನೈತಿಕತೆ, ಶಾಂತವಾಗಿರಿ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಿಂದ ಹೊರಬರಲು ಮನಸ್ಸಿನ ಉಪಸ್ಥಿತಿಯನ್ನು ಬಳಸಿ. ಒಂದು ಕಾಲದಲ್ಲಿ ಒಂದು ಬುದ್ಧಿವಂತ ಕೋತಿ ತಾಜಾ, ಸುವಾಸನೆಯ ಹಣ್ಣುಗಳನ್ನು ಹೊಂದಿರುವ ಮರದ ಮೇಲೆ ವಾಸಿಸುತ್ತಿತ್ತು. ಒಂದು ದಿನ ಬಂದಿತು, ಮೊಸಳೆಯು ಮರದ ಮೇಲೆ ಈಜಿತು ಮತ್ತು ಕೋತಿಗೆ ತಾನು ಬಹಳ ದೂರ ಪ್ರಯಾಣಿಸಿದೆ ಮತ್ತು ತನ್ನ ಪ್ರಯಾಣದಿಂದ ತುಂಬಾ ದಣಿದಿದೆ ಎಂದು ಹೇಳಿತು. ಮೊಸಳೆಯು ಆಹಾರದ ಹುಡುಕಾಟದಲ್ಲಿತ್ತು ಮತ್ತು ತುಂಬಾ ಹಸಿದಿತ್ತು. ಇದನ್ನು ಕೇಳಿದ ಕೋತಿಯು ಅವನಿಗೆ ಕೆಲವು ಹಣ್ಣುಗಳನ್ನು ನೀಡಿತು. ಅದಕ್ಕಾಗಿ ಮೊಸಳೆಯು ತುಂಬಾ ಕೃತಜ್ಞತೆ ಸಲ್ಲಿಸಿತು. ಅವನು ಕೋತಿಯನ್ನು ಸ್ವಲ್ಪ ಹಣ್ಣುಗಳಿಗಾಗಿ ಶೀಘ್ರದಲ್ಲೇ ಮತ್ತೆ ಭೇಟಿ ಮಾಡಬಹುದೇ ಎಂದು ಕೇಳಿದನು. ಕೋತಿ ಸಂತೋಷದಿಂದ ಒಪ್ಪಿಕೊಂಡಿತು. ಮೊಸಳೆ ಮರುದಿನ ಮತ್ತೆ ಬಂದಿತು ಮತ್ತು ಅದರ ಮರುದಿನ. ಶೀಘ್ರದಲ್ಲೇ ಇದು ದೈನಂದಿನ ಆಚರಣೆಯಾಯಿತು ಮತ್ತು ಅವರು ಉತ್ತಮ ಸ್ನೇಹಿತರಾದರು. ಎಲ್ಲಾ ಸ್ನೇಹಿತರು ಮಾಡುವಂತೆ ಅವರು ತಮ್ಮ ಜೀವನದ ಆಗುಹೋಗುಗಳನ್ನು ಚರ್ಚಿಸಿದರು ಮತ್ತು ಒಬ್ಬರಿಗೊಬ್ಬರು ವಿಶ್ವಾಸ ವ್ಯಕ್ತಪಡಿಸಿದರು. ಮೊಸಳೆಯು ಕೋತಿಗೆ ನದಿಯ ಇನ್ನೊಂದು ಬದಿಯಲ್ಲಿ ವಾಸಿಸುತ್ತಿದ್ದ ತನ್ನ ಹೆಂಡತಿಯ ಬಗ್ಗೆ ಹೇಳಿತು. ಆದ್ದರಿಂದ ಉದಾರವಾದ ಕೋತಿ ತನ್ನ ಹೆಂಡತಿಗಾಗಿ ಮನೆಗೆ ತೆಗೆದುಕೊಳ್ಳಲು ಮೊಸಳೆಗೆ ಕೆಲವು ಹೆಚ್ಚುವರಿ ಹಣ್ಣುಗಳನ್ನು ನೀಡಿತು. ಮೊಸಳೆ ಮತ್ತು ಕೋತಿ ಸ್ನೇಹಿತರಂತೆ ಹತ್ತಿರವಾಗುವುದನ್ನು ಮುಂದುವರೆಸಿದವು ಮತ್ತು ಅವರು ಒಟ್ಟಿಗೆ ಹಣ್ಣುಗಳನ್ನು ತಿನ್ನುತ್ತಿದ್ದರು. ಕೋತಿಯು ತನ್ನ ಹೆಂಡತಿಗಾಗಿ ಮನೆಗೆ ತೆಗೆದುಕೊಂಡು ಹೋಗಲು ಮೊಸಳೆಗಳಿಗೆ ಹೆಚ್ಚುವರಿ ಹಣ್ಣುಗಳನ್ನು ನೀಡುತ್ತಿತ್ತು. ಇಬ್ಬರು ಸ್ನೇಹಿತರು ಎಷ್ಟು ಹತ್ತಿರವಾಗಿದ್ದರು ಎಂಬ ಕಾರಣದಿಂದಾಗಿ ಮೊಸಳೆಯ ಹೆಂಡತಿಗೆ ಅಸೂಯೆ ಬೆಳೆಯಲು ಪ್ರಾರಂಭಿಸಿತು. ಅವರ ಸ್ನೇಹವನ್ನು ಕೊನೆಗಾಣಿಸಲು ಅವಳು ಬಯಸಿದ್ದಳು. ಟೇಸ್ಟಿ ಹಣ್ಣುಗಳ ಆಹಾರದಿಂದ ಕೋತಿ ಬದುಕುಳಿದರೆ ಅವನ ಮಾಂಸವು ನಿಜವಾಗಿಯೂ ಸಿಹಿಯಾಗಿರಬೇಕು ಎಂದು ಅವಳು ತಾನೇ ಯೋಚಿಸಿದಳು. ಆದ್ದರಿಂದ ಅವಳು ತನ್ನ ಸ್ನೇಹಿತನನ್ನು ಊಟಕ್ಕೆ ಆಹ್ವಾನಿಸಲು ಮೊಸಳೆಯನ್ನು ಕೇಳಿದಳು. ಮೊಸಳೆ ನಿರಾಕರಿಸಿತು, ಏಕೆಂದರೆ ಅವನ ಹೆಂಡತಿಯು ಯಾವುದೋ ಅಸಹ್ಯ ತಂತ್ರವನ್ನು ಹೊಂದಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಆದರೆ ಮಂಗನ ಮಾಂಸವನ್ನೇ ತಿನ್ನಲು ನಿರ್ಧರಿಸಿದ್ದಳು. ಅವಳು ಅನಾರೋಗ್ಯಕ್ಕೆ ಒಳಗಾಗುವಂತೆ ನಟಿಸಿದಳು ಮತ್ತು ಮೊಸಳೆಗೆ ಹೇಳಿದಳು, ಅವಳು ಸಾಯುವುದನ್ನು ತಡೆಯುವ ಏಕೈಕ ವಿಷಯವೆಂದರೆ ಮಂಗನ ಹೃದಯ ಎಂದು ಅವಳ ವೈದ್ಯರು ಹೇಳುತ್ತಾರೆ. ಇದನ್ನು ಕೇಳಿದ ಮೊಸಳೆಯು ಮಂಗನ ಮರಕ್ಕೆ ಧಾವಿಸಿ ತನ್ನ ಹೆಂಡತಿ ರುಚಿಕರವಾದ ಭೋಜನವನ್ನು ಸಿದ್ಧಪಡಿಸಿದ್ದಾಳೆ ಎಂದು ಸುಳ್ಳು ಹೇಳಿತು. ಕೋತಿ ಸಂತೋಷದಿಂದ ಒಪ್ಪಿ ಮೊಸಳೆಯ ಬೆನ್ನು ಹತ್ತಿತ್ತು. ಅರ್ಧದಾರಿಯಲ್ಲೇ ಮೊಸಳೆ ಮುಳುಗಲು ಆರಂಭಿಸಿದ್ದನ್ನು ಕೋತಿ ಗಮನಿಸಿತು. ಭಯಗೊಂಡ ಕೋತಿ ತನ್ನ ಸ್ನೇಹಿತನಿಗೆ ಯಾಕೆ ಹಾಗೆ ಮಾಡುತ್ತಿದ್ದೀಯಾ ಎಂದು ಕೇಳಿತು. ಮೊಸಳೆ ಪರಿಸ್ಥಿತಿಯನ್ನು ಸತ್ಯವಾಗಿ ವಿವರಿಸಿತು. ಬುದ್ಧಿವಂತ ಕೋತಿ ತನ್ನ ಹೃದಯವನ್ನು ಮನೆಯಲ್ಲಿಯೇ ಬಿಟ್ಟಿದ್ದರಿಂದ ಇದು ದುರದೃಷ್ಟಕರ ಪರಿಸ್ಥಿತಿ ಎಂದು ಹೇಳಿತು. ಮೊಸಳೆಯು ಅವನನ್ನು ಹಿಂದಕ್ಕೆ ಕರೆದೊಯ್ದರೆ ಮೊಸಳೆಯ ಹೆಂಡತಿಯನ್ನು ಮತ್ತೆ ಆರೋಗ್ಯವಾಗಿಡಲು ಅವನು ಸಂತೋಷದಿಂದ ತನ್ನ ಹೃದಯವನ್ನು ನೀಡುತ್ತಾನೆ. ಮಂಗನ ಬುದ್ಧಿವಂತ ಸುಳ್ಳಿಗೆ ಮರುಳಾಗಿ ಮೊಸಳೆ ಬಿದ್ದು ಮತ್ತೆ ಮರಕ್ಕೆ ಧಾವಿಸಿ ಮಂಗನ ಹೃದಯ ಕಿತ್ತುಕೊಂಡಿತು. ಅವರು ತಲುಪಿದ ತಕ್ಷಣ ಕೋತಿ ಆತುರದಿಂದ ಸುರಕ್ಷಿತ ಸ್ಥಳಕ್ಕೆ ಧಾವಿಸಿ ಮೊಸಳೆಗೆ ತನ್ನ ಹೆಂಡತಿಗೆ ತಾನು ಮೂರ್ಖನನ್ನು ಮದುವೆಯಾಗಿದ್ದೇನೆ ಎಂದು ಹೇಳಲು ಹೇಳಿತು.